ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಷ್ಟು ಕ್ಲಿಯರ್ ಆಗಿ ಹಗ್ಗ ಕಟ್ ಮಾಡಿದ್ದನ್ನ ನಾನೇ ನೋಡ್ದೆ, ಆದ್ರೆ ಅವರಿಬ್ರು ಯಾಕೆ ಬೀಳಲಿಲ್ಲ? ಪಾಪ ಮಾಯಾ, ಏನೇನೆಲ್ಲ ಸರ್ಕಸ್ ಮಾಡ್ತಿದ್ಯಾ, ಆದ್ರೆ ಒಂದು ವರ್ಕೌಟ್ ಆಗಲ್ಲ. ನಿನ್ಗೆ ಬೀಳೋದನ್ನ ನೋಡ್ಬೇಕು ಅನ್ನೋ ಆಸೆ ಅಲ್ವಾ? ಬೇರೆ ಯಾರೋ ಬೀಳೋದನ್ನ ನೋಡೋದಕ್ಕಿಂತ ನೀನೇ ಬಿದ್ದು ಅದು ಹೇಗಿರತ್ತೆ ಅಂತ ನೋಡಿದ್ರೆ ಹೇಗಿರತ್ತೆ? ಚೆನ್ನಾಗಿದ್ಯಾ ಮಾಯಾ? ಮೇಡಮ್, ಮುಂದಿನ ಟಾಸ್ಕ್ ಏನು? ಹಾ ಮ್ಯಾಮ್, ಅದೇ ಹೇಳದ್ನಲ್ಲ, ಇದ್ರಲ್ಲಿ ಫಾದರು ಮದರ್ನ ರೆಡಿ ಮಾಡ್ತಾರೆ. ಓ, ಮೇಕಪ್ ಟಾಸ್ಕ್ ಅಂದ್ರಿ ಅಲ್ವಾ? ಹೋ ಮ್ಯಾಮ್. ಮೇಕಪ್ ಐಟಮ್ಸ್ ಎಲ್ಲ ರೆಡಿ ಇದೆಯಾ? ಹಾ ಮ್ಯಾಮ್, ಅದನ್ನೇ ತಗೊಂಡು ಹೋಗ್ತಾ ಇದ್ದೀನಿ. ವೆರಿ ಗುಡ್ ಮ್ಯಾಮ್. ಮತ್ತೆ ಅದೇ ರಾಗನ ಎಳಿಬೇಡಿ. ಇದನ್ನ ತಗೊಂಡೋಗಿ ದುರ್ಗಂಗ್ ಕೊಡ್ಬೇಕು. ಇದನ್ನೇ ಕೊಡ್ಬೇಕು, ಗೊತ್ತಾಯ್ತಾ? ಓಕೆ ಮ್ಯಾಮ್. ಹೋಗಿ. ದುರ್ಗಾ, ಇವಾಗ ಮೇಕಪ್ ಮಾಡ್ಕೊ. ಇದರಿಂದ ನಿನ್ಗಾಗೋ ಅಲರ್ಜಿಗೆ ಲೈಫ್ ಲಾಂಗ್ ನಿನ್ ಮುಖ ಮುಚ್ಕೊಂಡೇ ಇರ್ಬೇಕಾಗತ್ತೆ. ಇವತ್ತಲ್ಲ, ಲೈಫಲ್ಲಿ ನೀನ್ ಸೋಲ್ತಾನೆ ಇರ್ತೀಯ. ಸರ್, ನೀವು ಇವ್ರನ್ನ ರೆಡಿ ಮಾಡಿಸ್ಬೇಕು. ನಾನಾ? ಹೌದು, ನೀವೇ ಇವ್ರನ್ನೇ ರೆಡಿ ಮಾಡಿಸ್ಬೇಕಾ? ಹೌದು. ಬೇಡಪ್ಪ, ಮೇಕಪ್ ಎಲ್ಲ ನನ್ ಮುಖಕ್ಕೆ ಆಗ್ಬರಲ್ಲ. ನಾನು ಇದನ್ನೆಲ್ಲ ಹಚ್ಕೊಳ್ಳೋದಿಲ್ಲ. ಹೌದೌದು, ಇದೆಲ್ಲ ಎಂತ ಆಟ? ಬೇರೆ ಏನಾದ್ರೂ ಕೊಡಿ. ಸರ್, ಆಟ ಆಡಿಲ್ಲ ಅಂದ್ರೆ ಪಾಯಿಂಟ್ಸ್ ಬರಲ್ಲ, ಆಡ್ಲೇಬೇಕು. ಅಲ್ಲ, ಹೇಳಿದ್ನಲ್ಲ ನಾನು. ನನ್ ಮಗಳಿಂದ ಮಾತ್ರ ನಿಮ್ಮಿಬ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ದುರ್ಗಾ, ಅವಾಗಿಂದ ನೋಡ್ತಾ ಇದ್ದೀನಿ, ನಾನು ಸುಮ್ಮನೆ ಇದ್ದೀನಿ. ಇವಾಗ ನೀನ್ ಸುಮ್ಮನಿರು. ಶಿಪ್ಪ, ನನ್ ಕರ್ಮ. ನೀವು ಇಲ್ಲಿಗೆ ಬಂದಿರೋದು ಗೆಲ್ಲಕ್ಕೆ ತಾನೆ? ಅಫ್ಕೋರ್ಸ್. ಮತ್ತೆ ಆಡಿ. ಅಲ್ಲ, ಅದು ನಾನು ಎಲ್ಲರೂ ಶುರು ಮಾಡಾಯ್ತು. ಇನ್ 3 ಎಣಿಸ್ತೀನಿ. ಅಮ್ಮ ತಾಯಿ, ನೀನ್ ಏನು ಎಣಿಸ್ಬೇಡ, ನಾನು ಶುರು ಮಾಡ್ತೀನಿ. ದುರ್ಗಾ, ಕೂತ್ಕೋ. ಬೇಗ ಶರತ್, ಬೇಗ. ಫಸ್ಟು ಫೌಂಡೇಶನ್ ಹಾಕಿ, ಆಮೇಲೆ ಕಾಜಲ್ ಹಾಕಿ, ಆಮೇಲೆ ಲಿಪ್ಸ್ಟಿಕ್ ಹಾಕಿ. ಇವ್ರು ಮಾತಾಡೋದೇನೋ ಕೇಳಿಸುತ್ತೆ ಅನ್ನೋ ತರ ಮಾತಾಡ್ತಾರೆ. ನಿನಗೆ ಕೇಳಿಸ್ತಿದೆ ತಾನೇ? ನೀನಾದ್ರೂ ಹೇಳು. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಏಯ್, ಏನಾಯ್ತು ನಿನಗೆ? ಹೆಂಗ್ ಕಾಣಿಸ್ತಾ ಇದ್ದೀನಿ? ಇಲ್ಲಿ ಸೈಲೆಂಟ್ ಸೋಮಪ್ಪ ಅಂತಾರ ನಿಂತಿಲ್ವಾ ನಾನು? ಬಾಸು, ನನ್ ತಲೆ ಕೆಡುತ್ತೆ. ಹೂ ಇಸ್ ಸೈಲೆಂಟ್ ಸೋಮಪ್ಪ? ಸಿಡಕ್ ಮುತ್ತಿ ಸಿದ್ದಪ್ಪನ ಕಸಿನ್. ಓ, ಈ ಹೆಣ್ಮಕ್ಳು ನಮ್ಗೆಲ್ಲ ಕೆಲಸದಲ್ಲೂ ಎಲ್ಲ ವಿಷಯದಲ್ಲೂ ಅರ್ಜೆಂಟ್ ಮಾಡ್ತಾರೆ. ಆದ್ರೆ ಇವ್ರು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಗಂಟೆ ಕುತ್ಕೊಂತಾರೆ. ಓಹೋ, ಇದು ಬೇರೆ. ನಾನು ಯಾವಾಗ ಮೇಕಪ್ಗೆ ಅಂತ ಟೈಮ್ ವೇಸ್ಟ್ ಮಾಡಿದ್ದೀನಿ? ಎಲ್ಲ ನೀವೇ ಕಲ್ಸಿರೋದು. ಹಲೋ, ನಾನೇನು ಕಲ್ಸಿದ್ದೀನಿ? ಬಾಸು, ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ನೀವು ಸುಮ್ಮನೆ ರೆಡಿ ಮಾಡಿ.
ಪಾಪ ದುರ್ಗಾ ನನ್ನಿಂದ ಇವ್ರ ಕೈನಲ್ಲಿ ಲೂಸ್ ಅನ್ನಿಸ್ಕೋತಿದ್ದಾಳೆ. ಇಷ್ಟೊತ್ತಿಗೆ ಇಚ್ಚಿಂಗ್ ಶುರುವಾಗಿರ್ಬೇಕಾಗಿತ್ತಲ್ವಾ? ಕಿರಿಚ್ಕೊಂಡು ಹೊರಗಡೆ ಓಡ್ ಬರ್ಬೇಕಾಗಿತ್ತು. ನೋಡಿದ್ರೆ ಅವಳು ಅಲ್ಲಿ ಆರಾಮಾಗೆ ಕುತ್ಕೊಂಡಿದ್ದಾಳೆ. ಅನಿಕೇತ್, ಹೇ ಅನಿಕೇತ್, ನಿಂತ್ಕೊಳ್ಳೋ. ಹಾಯ್ ಅನಿಕೇತ್, ಹೈಡ್ ಅಂಡ್ ಸೀಕ್ ಆಡ್ತಿದ್ಯಾ? ಯಾಕೆ? ನನ್ನ ಹತ್ರ ಮಾತಾಡಕ್ ನಿಂಗೆ ಒಂಥರ ಆಗ್ತದೆ ಅಲ್ವಾ? ನೀನ್ ಬಿಲ್ಡಪ್ ತಗೋತಿದ್ದೆ ನಮ್ ಪೇರೆಂಟ್ಸ್ ಗೆಲ್ಲೋದು ಅಂತ. ನಾನು ಹೇಳ್ತಿರ್ಲಿಲ್ವಾ ನಾವೇ ಟ್ರೋಫಿ ಗೆಲ್ಲೋದು ಅಂತ? ಅಷ್ಟೇ ತಾನೇ. ನಾನು ನಮ್ಮ ಅಪ್ಪ ಅಮ್ಮನ ಡ್ಯಾಡ್ ಮಾಮ್ ಅಂತ ಕರಿತೀನಿ, ಆದ್ರೆ ನೀನು ಯಾವತ್ತೂ ಹಂಗ್ ಕರ್ದೇ ಇಲ್ವಲ್ಲ. ಏನೇ ಮಾಡಿದ್ರು ನಿಮ್ ಪೇರೆಂಟ್ಸ್ ದೂರ ದೂರನೇ ಇರ್ತಾರೆ. ಅದೇ ನನ್ನ ಪೇರೆಂಟ್ಸ್ ನೋಡು, ಸೋತ್ರು ಎಷ್ಟು ಕ್ಯೂಟ್ ಆಗಿದ್ದಾರೆ. ಎಲ್ಲರೂ ಅದನ್ನೇ ಹೇಳೋದು, ನಮ್ಮ ಪೇರೆಂಟ್ಸೇ ಬೆಸ್ಟು ಅಂತ. ಇಲ್ಲ, ಹೇಗಾದ್ರೂ ಅನಿಕೇತ್ಗೆ ಬುದ್ಧಿ ಕಲಿಸ್ಲೇಬೇಕು. ಬ್ಯಾಡ್ ಬಾಯ್. ನಾನು ಅವರಿಬ್ರು ದೂರ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಅವರಿಬ್ರು ಹತ್ರ ಆಗ್ತಿದ್ದಾರೆ. ಯಾಕೆ ನನ್ನ ಪ್ಲಾನ್ ಎಲ್ಲ ವರ್ಕೌಟ್ ಆಗ್ತಿಲ್ಲ? ಇಲ್ಲ, ಅವರಿಬ್ರು ಈ ತರ ಹತ್ರ ಇರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಿಲ್ಲ. ಇಲ್ಲ, ಶರತ್ ಇದನ್ನೆಲ್ಲ ಮಾಡ್ತಾ ಇರೋದು ಹಿತಂಗೋಸ್ಕರ, ದುರ್ಗಂಗೋಸ್ಕರ ಅಲ್ಲ. ಶರತ್ಗೆ ಈಗ್ಲೂ ದುರ್ಗನ್ ಕಂಡ್ರೆ ಆಗಲ್ಲ. ದುರ್ಗಾ ಹಿತಂಗೆ ಡಿಸರ್ವ್ ಅಲ್ಲ, ಶರತ್ಗೂ ಡಿಸರ್ವ್ ಅಲ್ಲ ಅನ್ನೋದನ್ನ ನಾನು ಎಲ್ರಿಗೂ ತೋರಿಸ್ಬೇಕು. ಎಕ್ಸ್ಕ್ಯೂಸ್ ಮೀ, ಬೇರೆ ಪೇರೆಂಟ್ಸ್ ಎಲ್ಲ ದುರ್ಗಂಗೆ ಅವಮಾನ ಮಾಡ್ಬೇಕು. ಆ ತರ ಮಾತಾಡೋ ತರ ನೀವ್ ಹೇಳ್ಕೊಡಿ ಅವ್ರಿಗೆ. ಓಕೆ, ಹೋಗಿ.